ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮಲ್ಲಿ ಎಷ್ಟೋ ಜನ ಈ ಅಲರ್ಜಿ ಸಮಸ್ಯೆಗಳಿಂದ ನರಳ್ತಾ ಇದ್ದಾರೆ. ಸೊ ಕೆಲವರಿಗೆ ಅದು ರೆಸ್ಪಿರೇಟರಿ ಅಲರ್ಜಿ ಇರ್ಬೋದು, ಕೆಲವರಿಗೆ ಸ್ಕಿನ್ ಅಲರ್ಜಿ ಇರ್ಬೋದು, ಕೆಲವರದ್ದು ಡೈಜೆಸ್ಟಿವ್ ಸಿಸ್ಟಮ್ಸ್ ಇರ್ಬೋದು. ಸೊ ಈ ಥರ ಸಮಸ್ಯೆಗಳು ನಮಗೆ ತುಂಬ ತೊಂದರೆಗಳು ಕೊಡುತ್ತೆ. ಈಗ ನೀವೇ ವಿಚಾರ ಮಾಡಿ, ಎಷ್ಟೋ ಮಕ್ಕಳಿಗೆ ಅಥವಾ ಈವನ್ ದೊಡ್ಡವರಲ್ಲೂ ಕೂಡ ನಾವು ನೋಡ್ತೀವಿ, ಅವರು ಬೆಳಗ್ಗೆ ಎದ್ದು ಕೂಡಲೇ ಕಂಟಿನ್ಯೂಸ್ಲಿ ಅವರಿಗೆ ಸ್ನೀಸಿಂಗ್ ಅಥವಾ ಸೀನ್ ಬರ್ತಾ ಇರ್ತದೆ. ಆ್ಯಂಡ್ ಅದೆಲ್ಲ ಆದಮೇಲೆ ಕಂಪ್ಲೀಟ್ಲಿ ಮೂಗು ಬ್ಲಾಕ್ ಆಗಿರುತ್ತೆ, ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಆ್ಯಂಡ್ ಕೆಲವರಿಗೆ ಅದೊಂದು ಮಧ್ಯಾಹ್ನ ಆಗೋ ತನಕ ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ. ಇದು ರೆಸ್ಪಿರೇಟರಿ ಅಲರ್ಜಿ. ಇನ್ನು ಕೆಲವರಿಗೆ ಅದು ಸಿವಿಯರ್ ಆಗಿ ಬ್ರಾಂಕಿಯಲ್ ಆಸ್ತಮಾ ಥರ ಅಂದರೆ ವೀಸಿಂಗ್ ಸಮಸ್ಯೆ ಕೂಡ ಡೆವಲಪ್ ಆಗೋದು ನಾವು ನೋಡಿರ್ತೀವಿ. ಇನ್ನು ಕೆಲವರಿಗೆ ಸ್ಕಿನ್ ಅಲರ್ಜಿ ಇರುತ್ತೆ. ಏನಾದರೂ ಆಹಾರ ತಗೊಂಡ್ರೆ ಸಾಕು, ಇಮ್ಮಿಡಿಯೇಟ್ಲಿ ತುರಿಕೆ ಸ್ಟಾರ್ಟ್ ಆಗುತ್ತೆ, ಎಲ್ಲ ಸ್ಕಿನ್ನಲ್ಲೆಲ್ಲ ರ್ಯಾಷಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆರ್ಟಿಕೇರಿಯಾ ಅಂತ ಹೇಳ್ತೀವಿ ಇದಕ್ಕೆ. ಸೊ ಇದೇ ಥರ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಕೆಲವರಿಗೆ ನಾನು ಹೇಳಿದಂಗೆ ಡೈಜೆಸ್ಟಿವ್ ಸಮಸ್ಯೆಗಳಿರುತ್ತೆ. ಅಂದರೆ ಏನಾದರೂ ಫುಡ್ ತಗೊಂಡ್ರೆ, ಅದು ಗೋಧಿ ಐಟಮ್ಸ್ ಇರ್ಬೋದು ಅಥವಾ ಹಾಲು ತಗೊಂಡ್ರೆ ಇಮ್ಮಿಡಿಯೇಟ್ಲಿ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಹೊಟ್ಟೆ ನೋವು ಡೆವಲಪ್ ಆಗುತ್ತೆ. ಇನ್ನು ಕೆಲವರಿಗೆ ಆಹಾರ ತಗೊಂಡು ಕೂಡಲೇ ಏನಾಗುತ್ತೆ, ಸ್ಕಿನ್ ರ್ಯಾಷಸ್ನ ಫಸ್ಟ್ ಹೇಳ್ದಂಗೆ ಡೆವಲಪ್ ಆಗುತ್ತೆ. ಕೆಲವರಿಗೆ ಸಿವಿಯರ್ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ತುಂಬ ಜನರಲ್ಲಿ ಕಂಡು ಬರುತ್ತೆ. ಸೊ ನಾವು ಯೂಶಲಿ ಏನು ಮಾಡ್ತೀವಿ, ಅಲರ್ಜಿ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಆಂಟಿ ಅಲರ್ಜಿಕ್ ಆಗಿರುವಂಥ ಕೆಲವು ಮೆಡಿಕೇಶನ್, ಸಿಟ್ರಿಸಿನ್ ಇರ್ಬೋದು, ಮೊಂಟೆಲಾಕ್ಯಾಸ್ಟ್ ಇರ್ಬೋದು, ಈ ಥರ ಮೆಡಿಸಿನ್ಸನ್ನು ರೆಗ್ಯುಲರ್ಲಿ ಸೇವಿಸ್ತೀವಿ. ಬಟ್ ಅದು ಆ್ಯಕ್ಚುಲಿ ಆ ಪ್ರಾಬ್ಲಮ್ಗೆ ಇರುವಂಥ ಒಂದು ಕಂಪ್ಲೀಟ್ ಸೊಲ್ಯೂಷನ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಈ ಆಹಾರಗಳು ಅಥವಾ ಕೆಲವು ಡಸ್ಟ್ ಇರ್ಬೋದು ಅಥವಾ ಕೆಲವು ಸ್ಮೆಲ್ ಇರ್ಬೋದು, ಸೊ ಇದೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಆ್ಯಕ್ಚುಲಿ ಅದು ಅಲರ್ಜಿ ಅಲ್ಲ. ಅದು ನಮಗೆ ಯಾವಾಗಲೂ ಈ ಡಸ್ಟಿಂದ ದೂರ ಇರಲಿಕ್ಕೆ ಅಥವಾ ಆಹಾರಗಳೆಲ್ಲ ಬಿಟ್ಟಿರ್ಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಕೆಲವು ಸಲ ನಾವು ಅಲರ್ಜಿ ಟೆಸ್ಟ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಈ ವರ್ಲ್ಡಲ್ಲಿರೋ ಎಲ್ಲದಕ್ಕೂ ಅಲರ್ಜಿ ಪಾಸಿಟಿವ್ ಅಂತಾನೆ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ಅಲರ್ಜಿ ಬರಲಿಕ್ಕಿರುವಂಥ ಮೂಲ ಕಾರಣ ಏನು ಅಂತ ನಾವು ಅರ್ಥ ಮಾಡಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಮಾಡಿದ್ರೆ ಮಾತ್ರ ಇದರಿಂದ ಕಂಪ್ಲೀಟ್ಲಿ ಹೊರಗೆ ಬರಲಿಕ್ಕೆ ಸಾಧ್ಯ. ಸೊ ನಾನು ಈ ವಿಡಿಯೋದಲ್ಲಿ ಅಲರ್ಜಿ ಅಂದರೆ ಏನು, ಅಲರ್ಜಿ ಬರಲಿಕ್ಕಿರುವಂಥ ಮೂಲ ಕಾರಣ ಏನು, ಸೊ ಅಲರ್ಜಿ ಇದ್ದವರು ಮನೆಯಲ್ಲಿ ಏನೇನು ಮಾಡಿದರೆ ಈ ಅಲರ್ಜಿಯನ್ನು ಕಂಪ್ಲೀಟ್ಲಿ ಕಡಿಮೆ ಮಾಡಿಸ್ಬೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಅಲರ್ಜಿಗೆ ನಾವು ಒಂದು ಆಲ್ಟರ್ಡ್ ಇಮ್ಯೂನ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ಅಂದರೆ ನಮ್ಗೆ ಗೊತ್ತು, ನಮ್ಮ ಬಾಡಿಗೆ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಇದಕ್ಕೆ ನಾವು ನಮ್ಮ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅಂದರೆ ಏನಾದರೂ ಒಂದು ಪ್ಯಾಥೋಜನ್, ಏನಾದರೂ ಒಂದು ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಒಂದು ವೈರಸ್ ಇರ್ಬೋದು ಅಥವಾ ನಮ್ಮ ಬಾಡಿಗೆ ತೊಂದರೆ ಕೊಡುವಂಥ ಏನಾದರೂ ಒಂದು ಆಬ್ಜೆಕ್ಟ್ ಇರ್ಬೋದು, ಅದು ನಮ್ಮ ದೇಹಕ್ಕೆ ಎಂಟರ್ ಆದ ಕೂಡಲೇ ನಮ್ಮ ಬಾಡಿದು ಡಿಫೆನ್ಸ್ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ. ಅದನ್ನು ಹೊರಗೆ ಹಾಕಲಿಕ್ಕೆ ಅಥವಾ ಅದನ್ನು ಸಾಯಿಸ್ಲಿಕ್ಕೆ ಇರುವ ಎಲ್ಲ ಮೆಷರ್ಸು ನಮ್ಮ ಬಾಡಿ ತಗೊಳ್ಳುತ್ತೆ. ಇದನ್ನು ನಾವು ನಮ್ಮ ಇಮ್ಯುನಿಟಿ ಅಂತ ಹೇಳ್ತೀವಿ. ಬಟ್ ಕೆಲವು ಸಲ ಏನಾಗುತ್ತೆ ಅಂದರೆ, ನಮ್ಮ ಬಾಡಿಗೆ ಏನು ಅಪಾಯ ಕೊಡದೇ ಇರುವಂಥ ಏನಾದರೂ ಆಬ್ಜೆಕ್ಟ್ಸ್ ನಮ್ಮ ಬಾಡಿಯಲ್ಲಿ ಎಂಟರ್ ಆದರೂ ಕೂಡ, ಅಂದರೆ ಒಂದು ಧೂಳು ಇರ್ಬೋದು ಅಥವಾ ಏನಾದರೂ ಒಂದು ಮೈಟ್ಸ್ ನಮ್ಮ ಬಾಡಿಗೆ ತಾಗಿದ್ರೆ ಇರ್ಬೋದು ಅಥವಾ ಏನಾದರೂ ಫುಡ್ ಇರ್ಬೋದು, ಅದರಲ್ಲಿರುವಂಥ ಕೆಲವು ಕಂಟೆಂಟ್ಸ್ ಇರ್ಬೋದು, ಇದು ನಮ್ಮ ಬಾಡಿಯಲ್ಲಿ ಎಂಟರ್ ಆದರೆ ಅಥವಾ ನಮ್ಮ ಬಾಡಿಗೆ ಕಾಂಟ್ಯಾಕ್ಟ್ ಆದರೆ ಇಮ್ಮಿಡಿಯೇಟ್ಲಿ ಏನಾಗುತ್ತೆ, ನಮ್ಮ ಬಾಡಿ ಅದರ ಒಂದು ಡೇಂಜರಸ್, ನಮ್ಮ ಬಾಡಿಗೆ ಏನೋ ಸಮಸ್ಯೆ ಕೊಡ್ಬೋದು ಅಂತ ಅಂದ್ಕೊಂಡು ನಮ್ಮ ಬಾಡಿ ಅದರ ವಿರುದ್ಧ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನಾವು ಅಲರ್ಜಿ ಅಂತ ಹೇಳ್ತೀವಿ. ಸೊ ಯೂಶಲಿ ನಾವು ಎಷ್ಟೋ ಹೊರಗಡೆ ಎಲ್ಲ ತಿರುಗಾಡುವಾಗ ಅಲ್ಲಿ ಡಸ್ಟ್ ಇರುತ್ತೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಮೆಲ್ ಇರುತ್ತೆ. ಬಟ್ ಅದೆಲ್ಲ ನಮ್ಮ ಮೂಗೊಳಗೆ, ನಮ್ಮ ಬಾಡಿ ಒಳಗೆ ಎಂಟರ್ ಆದರೂ ಕೂಡ ನಮ್ಮ ಬಾಡಿಗೆ ಗೊತ್ತು ಅದು ನಮಗೆ ಏನೋ ತೊಂದರೆ ಕೊಡಲ್ಲ ಅಂತ ಹೇಳಿ ನಮ್ಮ ಬಾಡಿ ಏನು ಮಾಡುತ್ತೆ, ಅದನ್ನು ಇಗ್ನೋರ್ ಮಾಡುತ್ತೆ. ಬಟ್ ಅಲರ್ಜಿ ಇರೋರಲ್ಲಿ ಏನಾಗುತ್ತೆ, ಈ ಥರ ನಮಗೆ ತೊಂದರೆ ಕೊಡದೇ ಇರುವಂಥ ಏನಾದರೂ ಸಬ್ಜೆಕ್ಟ್ಸ್ ನಮ್ಮ ಮೂಗೊಳಗೆ ಹೋದರೆ, ಅಂದರೆ ಡಸ್ಟ್ ಪಾರ್ಟಿಕಲ್ ಇರ್ಬೋದು, ಸ್ಮೆಲ್ ಇರ್ಬೋದು, ಏನಾದರೂ ಆಹಾರಗಳಿರ್ಬೋದು. ಇನ್ನು ಕೆಲವರಿಗೆ ಈ ಪೆಟ್ಸ್ ಏನಿದೆ, ನಾಯಿ ಮರಿ, ಬೆಕ್ಕು, ಇದನ್ನು ಮುಟ್ಟಿದ್ರೆ ಅದರಲ್ಲಿ ಕೂಡ ಅಲರ್ಜಿ ಬರೋದು ನೀವು ನೋಡಿರ್ತೀರ. ಸೊ ಅದೆಲ್ಲ ಕಾಂಟ್ಯಾಕ್ಟಲ್ಲಿ ಬಂದಾಗ ನಮ್ಮ ಬಾಡಿ ಏನು ಅನ್ಕೊಳ್ಳುತ್ತೆ, ಇದು ನಮಗೇನೋ ತೊಂದರೆ ಕೊಡುತ್ತೆ ಅಂತ ಅಂದ್ಕೊಂಡು ಇಮ್ಮಿಡಿಯೇಟ್ಲಿ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ಏನಿದೆ ಅದರ ಎಗೇನ್ಸ್ಟ್ ರೆಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಆಗಿರುವಂಥ ಸೈಟೋಕಿನ್ಸು ಇದೆಲ್ಲ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ನಮಗೆ ತೊಂದರೆ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಕೇಳಿರ್ಬೋದು ಅನಾಫಿಲಾಟಿಕ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಕೆಲವು ಎಕ್ಸ್ಟ್ರೀಮ್ ಅಲರ್ಜಿ ಕೇಸಸಲ್ಲಿ ಏನಾಗುತ್ತೆ, ನಾವು ಏನಾದರೂ ಒಂದು ಆಹಾರ ತಗೊಂಡ್ರೆ ಅಥವಾ ನಮಗೆ ಅಲರ್ಜಿ ಇರುವಂಥ ಆಬ್ಜೆಕ್ಟ್ಸ್ ಒಟ್ಟಿಗೆ ಕಾಂಟ್ಯಾಕ್ಟ್ ಬಂದರೆ ಅದು ಎಷ್ಟೊಂದು ಸಿವಿಯರ್ ಆಗುತ್ತೆ ಅಂದರೆ ನಮ್ಮ ಜೀವ ಕೂಡ ಅಪಾಯ ಆಗುವಂಥ ಸಾಧ್ಯತೆಗಳು ಅದರಲ್ಲಿ ಸಾಧ್ಯತೆಗಳು ಇರುತ್ತೆ. ಸೊ ಇಷ್ಟರ ಮಟ್ಟಿಗೆ ಈ ಅಲರ್ಜಿ ರಿಯಾಕ್ಷನ್ಸ್ ಹೋಗ್ಬೋದು. ಬಟ್ ಯೂಶಲಿ ನಾವು ಹೊರಗಡೆ ಎಷ್ಟೋ ಸಲ ನಮ್ಮಲ್ಲಿ ಬರುವಂಥ ಪೇಷಂಟ್ಸ್ ನಾವು ನೋಡುವಾಗ ಅವರೆಲ್ಲ ಮೋಸ್ಟ್ ಕಾಮನ್ ಆಗಿ ಹೇಳುವಂಥ ಅಲರ್ಜೀಸ್ ಮೇನ್ಲಿ ಯಾವುದು ಅಂದರೆ ಒಂದು ಸ್ಕಿನ್ ಅಲರ್ಜಿ. ನಾವು ಏನಾದರೂ ಆಹಾರ ತಗೊಂಡ್ರೆ ನಮ್ಮ ಬಾಡಿಯಲ್ಲಿ ರ್ಯಾಷಸ್ ಇಮಿಡಿಯೇಟ್ಲಿ ಡೆವಲಪ್ ಆಗುತ್ತೆ ಸರ್ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಆರ್ಟಿಕೇರಿಯಾ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಎಸ್ಪೆಷಲಿ ಮಕ್ಕಳಲ್ಲಿ ರೆಸ್ಪಿರೇಟರಿ ಅಲರ್ಜಿ ತುಂಬ ಜಾಸ್ತಿ ಕಂಡು ಬರುತ್ತೆ. ಇನ್ನು ತುಂಬ ಜನ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಅದು ಅವರ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಈ ಅಲರ್ಜೀಸ್ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಬಟ್ ಈವನ್ ಅಡಲ್ಟ್ಸಲ್ಲಿ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಕಂಟಿನ್ಯೂಸ್ಲಿ ಸ್ನೀಸಿಂಗ್ ಅಥವಾ ಸೀನ್ ಬರೋರು ಎಷ್ಟೋ ಜನ ಇದ್ದಾರೆ.
ಅದೇ ಥರ ಏನಾದರೂ ಒಂದು ಡಸ್ಟ್ ಹೊರಗಡೆ ಹೋದರೆ ಇಮ್ಮಿಡಿಯೇಟ್ಲಿ ಬ್ರಾಂಕಿಯಲ್ ಆಸ್ತಮಾ ಅಂದರೆ ವೀಸಿಂಗ್ ಡೆವಲಪ್ ಆಗುವಂಥ ಜನ ಕೂಡ ತುಂಬ ಜಾಸ್ತಿ ಇದ್ದಾರೆ. ಸೊ ಇನ್ನು ಕೆಲವರಿಗೆ ಏನಾಗುತ್ತೆ, ಎವ್ರಿ ಮಂತ್ ಒನ್ಸ್ ಆರ್ ಟ್ವೈಸ್ ಕೆಮ್ಮು ಮತ್ತು ನೆಗಡಿ ಅಥವಾ ಕಫ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಆ್ಯಂಟಿಬಯೋಟಿಕ್ ಇಲ್ಲದೆ ಅದು ಕಡಿಮೆ ಕೂಡ ಆಗಲ್ಲ. ಸೊ ಈ ಥರ ಕಂಡೀಷನ್ಸ್ ಅಲರ್ಜಿಕ್ ಬ್ರಾಂಕೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಕಂಡೀಷನ್ಸ್ ಕೂಡ ನಾವು ತುಂಬ ಜನರಲ್ಲಿ ನೋಡ್ತೀವಿ. ಇನ್ನು ಕೆಲವರಿಗೆ ನಾವು ಫಸ್ಟ್ ಹೇಳಿದಾಗೆ ಡೈಜೆಸ್ಟಿವ್ ಇಶ್ಯೂಸ್ ಇರ್ಬೋದು. ಅಂದರೆ ಈಗ ಗೋಧಿ ಅಂದರೆ ವೀಟ್ ಅಂದರೆ ನಮ್ಮ ಗ್ಲೂಟೆನ್ ಇರುವಂಥ ಏನಾದರೂ ಆಹಾರ ತಗೊಂಡ್ರೆ ಅದಕ್ಕೆ ತುಂಬ ಸೆನ್ಸಿಟಿವಿಟಿ, ನಾವು ಗ್ಲೂಟೆನ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ. ತಗೊಂಡು ಕೂಡಲೇ ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡುತ್ತೆ, ಹೊಟ್ಟೆಯಲ್ಲಿ ಫುಲ್ ಗ್ಯಾಸ್ ತುಂಬಿದ್ದು ಫೀಲಿಂಗ್ ಬರುತ್ತೆ, ಹೊಟ್ಟೆ ನೋವು ಡೆವಲಪ್ ಆಗುತ್ತೆ. ಇನ್ನು ಕೆಲವರಿಗೆ ಹಾಲು ತಗೊಂಡು ಕೂಡಲೇ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ, ತುಂಬ ಸಿವಿಯರ್ ಪ್ರಾಬ್ಲಮ್ಸ್ ಡೆವಲಪ್ ಆಗುತ್ತೆ. ಇನ್ನು ಕೆಲವರಿಗೆ ಲೈಕ್ ಪೈನಾಪಲ್ ಅಲರ್ಜಿ ಇರೋರು ತುಂಬ ಜನ ನಾನು ನೋಡಿದ್ದೇನೆ. ಪೈನಾಪಲ್ ತಗೊಂಡು ಕೂಡಲೇ ಸಿವಿಯರ್ ಬ್ರೀತಿಂಗ್ ಡಿಫಿಕಲ್ಟಿ ಡೆವಲಪ್ ಆಗಿ ಈ ಅನಾಫಿಲಾಟಿಕ್ ರಿಯಾಕ್ಷನ್ ಆಗೋರ ತನಕ ನಾನು ನೋಡಿದ್ದೇನೆ. ಸೊ ಈ ಡಸ್ಟ್ ಇರ್ಬೋದು ಅಥವಾ ಮೈಟ್ಸ್ ಇರ್ಬೋದು ಅಥವಾ ಡಿಫ್ರೆಂಟ್ ಸ್ಮೆಲ್ ಇರ್ಬೋದು ಅಥವಾ ಈ ಫುಡ್ ಇರ್ಬೋದು. ಸೊ ಇದರಿಂದಾನೇ ಅಲರ್ಜಿ ಬರುತ್ತೆ ಅಂತ ನಮಗೆ ಹೇಳಲಿಕ್ಕಾಗಲ್ಲ. ಬಿಕಾಸ್ ಅದು ಒಂದು ಸಿವಿಯರ್ ಅಲರ್ಜೆಂಟ್ ಆದರೆ ಅದು ಎಲ್ಲರಲ್ಲಿ ಕೂಡ ಆ ಸಿಂಪ್ಟಮ್ಸ್ ಕಂಡು ಬರಬೇಕಿತ್ತು. ಬಟ್ ಕೆಲವರಲ್ಲಿ ಅಷ್ಟೇ ಈ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಅದಕ್ಕಿರುವಂಥ ಒಂದು ಮುಖ್ಯ ಕಾರಣ ಏನು ಅಂದರೆ, ನಮ್ಮ ಬಾಡಿಯಲ್ಲಿ ನಮ್ಮ ಡಿಫೆನ್ಸನ್ನು ಲೈಕ್ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುವಂಥ ಎಷ್ಟೋ ಇಮ್ಯುನೋಗ್ಲೋಬುಲಿನ್ಸ್ ಇದೆ. ಸೊ ಕೆಲವು ಸಲ ಏನಾಗುತ್ತೆ, ನಾವು ಈ ಥರ ಅಲರ್ಜೆನ್ಸ್ಗೆ ಲೈಕ್ ಎಕ್ಸ್ಪೋಸ್ ಆದಾಗ ನಮ್ಮ ಬಾಡಿಯಲ್ಲಿ ಒಂದು IgE ಅಂತ ಒಂದು ಇಮ್ಯುನೋಗ್ಲೋಬುಲಿನ್ ಏನಿದೆ ಅದು ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಅದು ನಮ್ಮ ಬ್ಲಡ್ಡಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ ಆ್ಯಂಡ್ ಅದು ಏನೂ ತೊಂದರೆ ನಮಗೆ ಕೊಡಬೇಕು ಅಂತ ಇಲ್ಲ. ಸೊ ಕೆಲವು ಸಲ ನಾವು ಅದೇ ಸೇಮ್ ಅಲರ್ಜೆಂಟಿಗೆ ಮತ್ತೊಮ್ಮೆ ಎಕ್ಸ್ಪೋಸ್ ಆದಾಗ ಅಥವಾ ಬೇರೆ ಯಾವುದಾದ್ರೂ ಒಂದು ಅಲರ್ಜೆಂಟಿಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಸಡನ್ಲಿ ನಮ್ಮ ಬಾಡಿ ರೆಸ್ಪಾಂಡ್ ಮಾಡುತ್ತೆ. ಇದು ನೀವು ಅಬ್ಸರ್ವ್ ಮಾಡಿರ್ಬೋದು. ಕೆಲವರು ರೆಗ್ಯುಲರ್ಲಿ ಹೇರ್ ಡೈ ಯೂಸ್ ಮಾಡ್ಕೊಳ್ತಾರೆ. ಸೊ ಹೇರ್ ಡೈ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನೂ ಸಮಸ್ಯೆ ಇರಲ್ಲ. ಒನ್ ಫೈನ್ ಡೇ ಹೇರ್ ಡೈ ಹಾಕಿದ ಕೂಡಲೇ ಸಡನ್ಲಿ ಅಲರ್ಜಿ ಸ್ಟಾರ್ಟ್ ಆಗಿಬಿಡುತ್ತೆ. ಮುಖ ಎಲ್ಲ ಲೈಕ್ ಸ್ಕಿನ್ನಲ್ಲೆಲ್ಲ ರ್ಯಾಷಸ್ ಬರುವಂಥ ಸಾಧ್ಯತೆ ಇದೆ. ಅವ್ರ ಮುಖನೇ ಕಪ್ಪಾಗಿದ್ದು ಕೇಸಸ್ನ ಎಷ್ಟೋ ನೋಡಿದ್ದೇನೆ. ಸೊ ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನು ಅಂದರೆ, ನಮ್ಮ ಬ್ಲಡ್ಡಲ್ಲಿ ಆ ಫಸ್ಟ್ ಟೈಮ್ ಆ ಅಲರ್ಜೆಂಟಿಗೆ ಎಕ್ಸ್ಪೋಸ್ ಆದಾಗಲೇ ಈ IgE ಲೆವೆಲ್ ಜಾಸ್ತಿ ಆಗಿರುತ್ತೆ. ಮತ್ತು ಅದೇನು ಮಾಡುತ್ತೆ, ಅದು ಬಾಕಿ ಇರುವಂಥ ಈ ಇಮ್ಯೂನ್ ರೆಸ್ಪಾನ್ಸ್ ಅಂದರೆ ನಮ್ಮ ಬಾಡಿಯಲ್ಲಿರುವಂಥ ಸೈಟೋಕೈನ್ಸು ಅದೆಲ್ಲ ಜಾಸ್ತಿ ಮಾಡಿ ಸಡನ್ಲಿ ಒಂದು ಸಿವಿಯರ್ ಆಗಿರುವಂಥ ಅಲರ್ಜಿಕ್ ರಿಯಾಕ್ಷನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು ಏನು ಮಾಡಬೇಕು, ಇದರದ್ದು ಮೂಲ ಕಾರಣ ಏನು ಅಂತ ನೋಡಿಕೊಂಡು ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ಕೊಟ್ಟರೆ ನಮಗೆ ಈ ಅಲರ್ಜಿ ಪ್ರಾಬ್ಲಮ್ ಏನಿದೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಸೊ ಈ ಅಲರ್ಜಿ ಪ್ರಾಬ್ಲಮ್ಸ್ ಡೆವಲಪ್ ಆಗಲಿಕ್ಕೆ ತುಂಬ ಕಾರಣಗಳಿದೆ. ಸೊ ಅದರಲ್ಲಿ ಮೇನ್ ಆಗಿರುವಂಥ ಒಂದು ಮೂಲ ಕಾರಣ ಏನು ಅಂತ ಕೇಳಿದರೆ, ನಮ್ಮ ಹೊಟ್ಟೆಯ ಆರೋಗ್ಯ. ಅಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ, ನಮ್ಮ ಗಟ್ ಏನಿದೆ, ಅದರದ್ದು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಮಗೆ ಅಲರ್ಜಿ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಎಷ್ಟೋ ಜನರಲ್ಲಿ ಈ ಸ್ಕಿನ್ ಸಮಸ್ಯೆ ಅಥವಾ ರೆಸ್ಪಿರೇಟರಿ ಪ್ರಾಬ್ಲಮ್ ಎಲ್ಲ ಇರೋರಲ್ಲಿ ನಾವು ನೋಡುವಾಗ ಅವರಿಗೆ ಹೊಟ್ಟೆಯ ಸಮಸ್ಯೆ ಇರುತ್ತೆ. ಅವರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರ್ಬೋದು ಅಥವಾ ಡಯರಿಯಾ ಅಂದರೆ IBS ಪ್ರಾಬ್ಲಮ್ ಇರ್ಬೋದು ಅಥವಾ ಸಿವಿಯರ್ ಆಗಿ ಆಸಿಡಿಟಿ ಪ್ರಾಬ್ಲಮ್ ಇರೋರಿದ್ದಾರೆ. ಕೆಲವರಿಗೆ ತುಂಬ ಇಂಡೈಜೆಷನ್ ಸಮಸ್ಯೆ ಇರೋರು ಇದ್ದಾರೆ. ಇನ್ನು ಕೆಲವರಿಗೆ ಕೆಲವು ಫುಡ್ ತಗೊಂಡ್ರೆ ಹೊಟ್ಟೆಯಲ್ಲಿ ತುಂಬ ಸಿವಿಯರ್ ಪೇಯ್ನ್ ಡೆವಲಪ್ ಆಗೋರಿದ್ದಾರೆ. ಸೊ ಈ ಥರ ಸಮಸ್ಯೆಗಳು, ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ನಮಗೆ ಅಲರ್ಜಿ ಸಮಸ್ಯೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ನಮಗೊತ್ತು, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಹೊಟ್ಟೆಯೊಳಗೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿರಬೇಕು. ನಮ್ಮ ಹೊಟ್ಟೆಯಲ್ಲಿ ನಮಗೆ ನಮ್ಮ ಆರೋಗ್ಯ ಇಂಪ್ರೂವ್ ಮಾಡಲಿಕ್ಕಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳಿರುತ್ತೆ. ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇರುತ್ತೆ. ನಮ್ಮ ಜೀವಕೋಶಗಳಿಗಿಂತ ಹೆಚ್ಚು ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿದೆ. ಅದು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ನಮ್ಮ ಡೈಜೆಷನ್ ಚೆನ್ನಾಗಾಗಲಿಕ್ಕೆ, ನಮ್ಮ ಇಮ್ಯುನಿಟಿ ಚೆನ್ನಾಗಿ ಇಂಪ್ರೂವ್ ಮಾಡಲಿಕ್ಕೆ, ನಮ್ಮ ಬ್ರೈನ್ ಫಂಕ್ಷನ್ಸ್ ಇಂಪ್ರೂವ್ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಈ ಬ್ಯಾಕ್ಟೀರಿಯಾ ಏನಿದೆ ಅದು ಚೆನ್ನಾಗಿ ಕೆಲಸ ಮಾಡಲೇಬೇಕಾಗತ್ತೆ. ಬಟ್ ಏನಾಗುತ್ತೆ, ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ನಾವು ತುಂಬ ಪ್ರಾಸೆಸ್ಡ್ ಫುಡ್ ಹಿಂದೆ ಹೋಗ್ತೀವಿ. ಹೈ ಕ್ಯಾಲರಿ ಇರುವಂಥ ಆಹಾರಗಳು ತಗೊಳ್ತೀವಿ. ಎಷ್ಟೋ ಕೆಮಿಕಲ್ಸ್ ಯೂಸ್ ಮಾಡಿರುವಂಥ ಆಹಾರಗಳನ್ನು ತಗೊಳ್ತೀವಿ. ಎಷ್ಟೋ ಪ್ರಾಸೆಸ್ಡ್ ಫುಡ್ಗಳನ್ನು ತಗೊಳ್ತೀವಿ. ಆಲ್ಕಹಾಲ್ ಕನ್ಸ್ಯೂಮ್ ಮಾಡ್ತೀವಿ, ಟೊಬ್ಯಾಕೋ ಸೇರಿಸ್ತೀವಿ. ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಈ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಕಾಲನಿ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ನಮಗೊತ್ತು, ನಮಗೆ ಎಷ್ಟೋ ಸಲ ಫುಡ್ ಇನ್ಫೆಕ್ಷನ್ಸ್ ಆಗುತ್ತೆ. ಹೊರಗಡೆ ಇರುವಂಥ ಆಹಾರಗಳು ಸರಿಯಾಗಿ ಅಂದರೆ ಕಂಟಾಮಿನೇಟೆಡ್ ಆಗಿರುವಂಥ ಆಹಾರಗಳೆಲ್ಲ ತಗೊಂಡಾಗ ನಮಗೆ ಸಿವಿಯರ್ ಫುಡ್ ಇನ್ಫೆಕ್ಷನ್ ಆಗುತ್ತೆ. ಸೊ ಆ ಇನ್ಫೆಕ್ಷನ್ ಅಂದರೆ ಏನೋ ಒಂದು ಪ್ಯಾಥೋಲಾಜಿಕಲ್ ಬ್ಯಾಕ್ಟೀರಿಯಾ, ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ನಮ್ಮ ಹೊಟ್ಟೆಯೊಳಗೆ ಹೋಗಿದೆ ಅಂತ ಅರ್ಥ. ಸೊ ಈ ಥರ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ತುಂಬ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೊತ್ತು H. ಪೈಲೋರಿ ಬ್ಯಾಕ್ಟೀರಿಯಾ ಎಲ್ಲ ನೀವೆಲ್ಲ ಕೇಳಿರ್ತೀರಾ. ಸೊ ಈ ಥರ ಬ್ಯಾಕ್ಟೀರಿಯಾಗಳು ಬೆಳೆದಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಬರ್ತದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳದ್ದು ಕಾಲನೀಸ್ ಏನಿದೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಆ್ಯಂಡ್ ನಮಗೂ ಕೂಡ ಒಂದು ಹ್ಯಾಬಿಟ್ ಇದೆ, ಏನೋ ಒಂದು ಸಣ್ಣ ಜ್ವರ ಡೆವಲಪ್ ಆದ ಕೂಡಲೇ ನಾವೇನು ಮಾಡ್ತೀವಿ, ಆ್ಯಂಟಿಬಯೋಟಿಕ್ಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ರೆಗ್ಯುಲರ್ಲಿ ಆ್ಯಂಟಿಬಯೋಟಿಕ್ ತಗೊಂಡಾಗ ಏನಾಗುತ್ತೆ, ಅದು ಕೂಡ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳನ್ನು ಸಾಯಿಸುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಇಲ್ಲದೇ ಇರುವಂಥ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಅಂದರೆ ಫುಲ್ಲಿ ಇಲ್ಲ ಅಂತಲ್ಲ ನಾನು ಹೇಳಿದ್ದು, ಅದರದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗುವಂಥ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾಲನೀಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ಆವಾಗ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಭಾಳಷ್ಟು ಸಮಸ್ಯೆಗಳು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರದೊಂದು ಅಂದರೆ ಎಲ್ಲ
ಎಲ್ಲ ಅಲರ್ಜಿ ಪ್ರಾಬ್ಲಮ್ ಡೆವಲಪ್ ಆಗಲಿಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಈ ಲೀಕಿ ಗಟ್ ಸಿಂಡ್ರೋಮ್ ಬರಲಿಕ್ಕೆ ಇದೇ ಕಾರಣ. ನಮ್ಮ ಹೊಟ್ಟೆಯಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗೋದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಒಳ್ಳೆ ಬ್ಯಾಕ್ಟೀರಿಯಾಗಳದ್ದು ಕಾನ್ಸಂಟ್ರೇಷನ್ ಕಡಿಮೆ ಆಗೋದು. ಸೊ ಇದಾದಾಗ ಈ ಲೀಕಿ ಗಟ್ ಸಿಂಡ್ರೋಮ್ ಅಂದರೆ ನಮ್ಮ ಕರಳು ಏನಿದೆ, ಸಣ್ಣ ಕರಳಲ್ಲಿ ಏನಿದೆ, ಅದಕ್ಕೊಂದು ಪರ್ಮಿಯಬಿಲಿಟಿ ಅಂದರೆ ಅಷ್ಟೊಂದು ಅದರಲ್ಲಿರುವಂಥ ಇಂಟೆಸ್ಟೈನಲ್ ಲೈನಿಂಗ್ ಏನಿದೆ ಅದು ತುಂಬ ಇಂಟ್ಯಾಕ್ಟ್ ಆಗಿರುತ್ತೆ, ಎಲ್ಲ ಕ್ಲೋಸ್ಡಿ ಪ್ಯಾಕ್ ಇರುತ್ತೆ. ಆ ಒಳಗೆ ಇರುವಂಥದ್ದು ಏನೂ ನಮ್ಮ ಬ್ಲಡ್ ಸ್ಟ್ರೀಮಿಗೆ ಲೀಕ್ ಆಗದೆ ಇದ್ದಾಗೆ ನೋಡ್ಕೊಳ್ಳುತ್ತೆ. ಬಟ್ ನಮ್ಮ ಹೊಟ್ಟೆಯಲ್ಲಿ ಈ ಕೆಟ್ಟ ಬ್ಯಾಕ್ಟೀರಿಯಾಗಳು ಜಾಸ್ತಿ, ಒಳ್ಳೆ ಬ್ಯಾಕ್ಟೀರಿಯಾಗಳು ಕಡಿಮೆ ಇಲ್ಲಾದಾಗ ಏನಾಗುತ್ತೆ, ಈ ಇಂಟೆಸ್ಟೈನಲ್ ಪರ್ಮಿಯಬಿಲಿಟಿ ಏನಿದೆ ಅದು ಜಾಸ್ತಿ ಆಗುತ್ತೆ. ಅದರ ಮಧ್ಯದಲ್ಲಿ ಗ್ಯಾಪ್ ಡೆವಲಪ್ ಆಗುತ್ತೆ. ನಮ್ಮ ಕರಳಲ್ಲಿ ಇರುವಂಥ ಅನ್ಡೈಜೆಸ್ಟೆಡ್ ಫುಡ್ ಇರ್ಬೋದು, ಟಾಕ್ಸಿನ್ಸ್ ಇರ್ಬೋದು, ಇದೆಲ್ಲ ನಮ್ಮ ರಕ್ತಕ್ಕೆ ಎಂಟರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಾಡಿಗೆ ಒಂದು ನೇಚರ್ ಇದೆ, ಏನು ಎಲ್ಲಿ ಇರಬೇಕು ಅಲ್ಲೇ ಇರಬೇಕು. ಸೊ ನಮ್ಮ ಈಗ ಭಾರತದ ಡಿಫೆನ್ಸ್ ಇದ್ದಂಗೆ, ಈಗ ಪಾಕಿಸ್ತಾನಲ್ಲಿರೋರು ಯಾರಾದರೂ ಈ ಕಡೆ ಬಂದರೆ ನಾವು ಏನು ಮಾಡ್ತೀವಿ, ಗುಂಡು ಹೊಡಿತೀವಿ. ಅದೇ ಥರ ಇಲ್ಲಿರೋರು ಅಲ್ಲಿ ಹೋದರೆ ಅವರು ಗುಂಡು ಹೊಡಿತಾರೆ. ಸೊ ಅದೇ ಥರ ನಮ್ಮ ಹೊಟ್ಟೆ ಒಳಗೆ ಇರಬೇಕಾಗಿರುವಂಥ, ನಮ್ಮ ಜೀರ್ಣಾಂಗ ವ್ಯೂಹದ ಒಳಗೆ ಇರಬೇಕಾಗಿರುವಂಥ, ಇಂಟೆಸ್ಟೈನ್ ಒಳಗೆ ಇರಬೇಕಾಗಿರುವಂಥ ಕಂಟೆಂಟ್ಗಳು ಅಲ್ಲಿಂದ ಲೀಕ್ ಆಗಿ ಬ್ಲಡ್ ಸ್ಟ್ರೀಮ್ಗೆ ಎಂಟರ್ ಆದಾಗ ಏನಾಗುತ್ತೆ, ಬಾಡಿ ಏನು ಐಡೆಂಟಿಫೈ ಮಾಡುತ್ತೆ, ಏನೋ ಒಂದು ಫಾರಿನ್ ಪಾರ್ಟಿಕಲ್ ನಮ್ಮ ಬಾಡಿಗೆ ಎಂಟರ್ ಆಗಿದೆ ಅಂತ ಐಡೆಂಟಿಫೈ ಮಾಡಿಕೊಂಡು ಅದರ ಅಗೇನ್ಸ್ಟ್ ಇಮ್ಯುನೋಗ್ಲೋಬಿನ್ಸ್ ಎಲ್ಲ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಲರ್ಜಿ ಏನಿದೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆ ಇಮ್ಯುನೋಗ್ಲೋಬಿನ್ಸ್ ಏನಾಗುತ್ತೆ, ಅದು ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಮತ್ತು ಬಾಕಿ ಇರುವಂಥ ಅಲರ್ಜೆನ್ಸ್ಗೂ ಕೂಡ ಇದು ಸಡನ್ ಆಗಿ ಒಂದು ರೆಸ್ಪಾನ್ಸ್ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಹಾಗಾಗಿ ನಮಗೆ ಅಲರ್ಜಿ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಡೆವಲಪ್ ಆಗುತ್ತೆ. ಸೊ ಈಗ ನಾವು ನೋಡಿರೋ ಎಷ್ಟೋ ಕೇಸಸಲ್ಲಿ ನಾನು ನೋಡುವಾಗ ಅವ್ರದ್ದು ಗಟ್ ಕರೆಕ್ಷನ್ ಮಾಡಿದಾಗ ಅವರಿಗೆ ಅಲರ್ಜಿ ಸಮಸ್ಯೆ ತುಂಬ ಕಡಿಮೆ ಆಗ್ತಾ ಇದೆ, ಕಂಪ್ಲೀಟ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇದೆ. ಎಷ್ಟೋ ಜನ ನೀವು ಮೊದಲಿಂದ ನೋಡಿರ್ಬೋದು, ಈ ಅಲರ್ಜಿ ಪ್ರಾಬ್ಲಮ್ ಎಲ್ಲ ಇರೋರು ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿದಾಗ ಅವರ ಸಮಸ್ಯೆಗಳು ಕೂಡ ತುಂಬ ಚೆನ್ನಾಗಿ ಕಂಟ್ರೋಲ್ ಆಗ್ತಾ ಇದೆ. ಇದಕ್ಕೆ ಮೇನ್ ರೀಸನ್ ಏನು, ಪಂಚಕರ್ಮ ಕಾನ್ಸಂಟ್ರೇಟ್ ಮಾಡೋದೇ ನಮ್ಮ ಗಟ್ ಕ್ಲೆನ್ಸಿಂಗ್, ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಸಮಸ್ಯೆಗಳನ್ನು ಅದು ಸರಿ ಮಾಡಲಿಕ್ಕೆ ಈ ಪಂಚಕರ್ಮ ಟ್ರೀಟ್ಮೆಂಟ್ ಮೇನ್ಲಿ ಅದರದ್ದು ಆಬ್ಜೆಕ್ಟಿವ್ ಅದೇ ಇರೋದು. ಸೊ ಅದು ವಿರೇಚನೆ ಇರ್ಬೋದು, ವಮನ ಇರ್ಬೋದು, ಈ ಥರ ಪ್ರೊಸೀಜರ್ಸ್ ಮಾಡಿದಾಗ ಏನಾಗುತ್ತೆ, ಹೊಟ್ಟೆಯಲ್ಲಿ ಇರುವಂಥ ಇಂಟೆಸ್ಟೈನಲ್ ಲೈನಿಂಗಲ್ಲಿ ಇರುವಂಥ ಈ ಗ್ಯಾಪ್ಗಳೇನಿದೆ ಅದೆಲ್ಲ ನಮಗೆ ರಿಪೇರ್ ಮಾಡಲಿಕ್ಕಾಗುತ್ತೆ. ನಾವು ಅದರೊಟ್ಟಿಗೆ ಒಳ್ಳೆ ಪ್ರೊಬಯೋಟಿಕ್ ಇರುವಂಥ ಆಹಾರಗಳು ಕೂಡ ಸೇವಿಸಿದಾಗ ಏನಾಗುತ್ತೆ, ನಮ್ಮ ಹೊಟ್ಟೆದು ಆರೋಗ್ಯ ಏನಿದೆ, ನಮ್ಮ ಜೀರ್ಣಾಂಗ ವ್ಯೂಹದ ಆರೋಗ್ಯ ಏನಿದೆ ಅದು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಅಲರ್ಜಿ ಪ್ರಾಬ್ಲಮ್ಸ್ ಎಲ್ಲ ನಮಗೆ ನಿಧಾನಕ್ಕೆ ಕಡಿಮೆ ಮಾಡಲಿಕ್ಕೂ ಕೂಡ ಆಗುತ್ತೆ. ಎಷ್ಟೋ ಪೇಷಂಟ್ಸಲ್ಲಿ ಯಾರಿಗೆ ಈ ಸ್ಕಿನ್ನಿನ ಸಮಸ್ಯೆಗಳಿದೆಯೋ ಅವರು ಆಹಾರ ಕ್ರಮ ಚೇಂಜ್ ಆಗಿ ಜಂಕ್ ಫುಡ್ ತಗೊಂಡು ಕೂಡಲೇ ಅವ್ರದ್ದು ಸ್ಕಿನ್ ಸಮಸ್ಯೆ ಎಲ್ಲ ಫ್ಲೇರ್ ಅಪ್ ಆಗುತ್ತೆ, ಅಂದರೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಅಡ್ವೈಸ್ ಮಾಡಿರೋಂಥ ಆಹಾರಗಳು ಮನೆಯಲ್ಲೇ ಒಂದು 10-15 ದಿವಸ ಫಾಲೋ ಮಾಡಿದಾಗಲೇ ಅವ್ರು ಹೇಳ್ತಾರೆ, ಸರ್ ನನ್ನ ಅಲರ್ಜಿ ಸಮಸ್ಯೆಗಳೆಲ್ಲ ಈಗ ಕಡಿಮೆ ಆಗ್ತಾ ಇದೆ, ಅಷ್ಟೊಂದು ಸಮಸ್ಯೆಗಳು ಆಗ್ತಾ ಇಲ್ಲ. ಸೊ ಅದರ ಅರ್ಥ ಏನು, ನಮ್ಮ ಹೊಟ್ಟೆಗೂ ಈ ಅಲರ್ಜಿಗೂ ಏನಿದೆ ಡೈರೆಕ್ಟ್ ಆಗಿರುವಂಥ ಲಿಂಕ್ ಇದೆ. ಸೊ ಇದು ಒಂದೇ ಕಾರಣ ಅಂತ ನಾನು ಹೇಳಲ್ಲ, ಎಕ್ಸಸಿವ್ ಆಗಿ ಸ್ಟ್ರೆಸ್ ಇರೋರಲ್ಲಿ ಈ ಅಲರ್ಜಿ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಇನ್ನು ನಮಗೆ ಗೊತ್ತು, ವಿ ಲಿವ್ ಇನ್ ದಿಸ್ ಮಾಡರ್ನ್ ವರ್ಲ್ಡ್. ಈಗ ಆದಷ್ಟು ನಾವೇನು ಮಾಡ್ತೀವಿ, ನಮ್ಮ ಮಗು ಹುಟ್ಟಿದ ಕೂಡಲೇ ನಾವು ಆರ್ಟಿಫಿಷಿಯಲಿ ಅವನ್ನ ಪ್ರೊಟೆಕ್ಟ್ ಮಾಡ್ತೀವಿ, ಯಾವ ಡಸ್ಟ್ ತಾಗಬಾರ್ದು, ಬಿಸಿಲಿಗೆ ಹೋಗಬಾರ್ದು. ಸೊ ಈ ಥರ ವಿ ಟ್ರೈ ಟು ಪ್ರೊಟೆಕ್ಟ್. ಸೊ ಅವಾಗ ಏನಾಗುತ್ತೆ, ನಮ್ಮ ಇಮ್ಯುನಿಟಿ ಏನಿದೆ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ, ನಾವು ಎಕ್ಸ್ಪೋಸ್ ಆದಾಗಲೇ, ನಾವು ಬ್ಯಾಕ್ಟೀರಿಯಾಕ್ಕೆ ಎಕ್ಸ್ಪೋಸ್ ಆದಾಗ, ವೈರಸ್ಗೆ ಎಕ್ಸ್ಪೋಸ್ ಎಲ್ಲ ಆದಾಗ ಏನಾಗುತ್ತೆ, ನಾವು ನಮ್ಮ ಇಮ್ಯುನಿಟಿಯನ್ನು ಡೆವಲಪ್ ಮಾಡ್ತಾ ಬರ್ತೀವಿ. ಸೊ ಹಾಗಾಗಿ ಮಕ್ಕಳಿಗೆ ನೋಡಿ, ಶಾಲೆಗೆ ಹೋದರೆ ನೆಗಡಿ ಕೆಮ್ಮು ಕಾಯಮ್ಮಾಗಿ ಬರ್ತಾ ಇರ್ತದೆ. ಬಟ್ ದೊಡ್ಡ ಆಗ್ತಾ ಬಂದಾಗ ಏನಾಗುತ್ತೆ, ಅವರದ್ದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಆ ಇಮ್ಯುನಿಟಿ ಅಕ್ವೈರ್ಡ್ ಅವರಿಗೆ ಸಿಗುತ್ತೆ. ಅವರ ಸುತ್ತಮುತ್ತಲು ಇರುವಂಥ ಬ್ಯಾಕ್ಟೀರಿಯಾ, ಸುತ್ತಮುತ್ತಲು ಇರುವಂಥ ವೈರಸ್ ಎಲ್ಲ ಅವರ ಬಾಡಿಗೆ ಎಂಟರ್ ಆದಾಗ ನಮ್ಮ ಬಾಡಿ ಅದರ ಅಗೇನ್ಸ್ಟ್ ಫೈಟ್ ಮಾಡಿ 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 ಅವರಿಗೆ ಸಿಗುವಂಥ ಒಂದು ಇಮ್ಯುನಿಟಿ ಅದು. ಸೊ ಅದೇನಾಗುತ್ತೆ, ನಾವು ಈ ಕಂಪ್ಲೀಟ್ಲಿ ನಮ್ಮ ಮಕ್ಕಳಿಗೆ ಎ ಸಿ ರೂಮಲ್ಲೇ ಇಟ್ಟಿರ್ತೀವಿ, ಅವರಿಗೆ ಏನೋ ಫುಡ್ಡೆಲ್ಲ ನಾವು ತುಂಬ ಈಗ ವಾಟರ್ಸೇ ಪ್ಯೂರಿಫೈಯರ್ ಇಲ್ಲದೆ ಇರುವಂಥ ನೀರು ಕೊಡಲ್ಲ, ಎಲ್ಲದು ಈ ಥರ ಟ್ರೈನ್ ಮಾಡಿದಾಗ ಏನಾಗುತ್ತೆ, ಅವರಿಗೆ ದೊಡ್ಡ ಆದಮೇಲೆ ಕೂಡ ಏನಾದರೂ ಒಂದು ಏನಾದರೂ ಒಂದು ಪ್ಯಾಥೋಜನ್ ಎಕ್ಸ್ಪೋಸ್ ಆದ ಕೂಡಲೇ ಸಡನ್ಲಿ ಅವರಿಗೆ ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ನಮ್ಮ ಮಕ್ಕಳಿಗೆ ಕೂಡ ನಾವು ಸ್ವಲ್ಪ ರಫ್ ಆ್ಯಂಡ್ ಟಫ್ ಆಗಿ ಬೆಳಿಲಿಕ್ಕೆ ಬಿಡಬೇಕಾಗತ್ತೆ. ಎಷ್ಟೋ ಸಲ ಈಗ ಈ ಜಾಸ್ತಿ ರೆಸ್ಪಿರೇಟರಿ ಪ್ರಾಬ್ಲಮ್ಮು, ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕಂಡುಬರುವ ಮಕ್ಕಳೇನೆಂದರೆ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ, ಹೊರಗಡೆ ಹೋಗೋದಿಲ್ಲ, ಆಟ ಆಡೋದಿಲ್ಲ, ಅಂಥವರಲ್ಲೇ ಸಮಸ್ಯೆ ಜಾಸ್ತಿ ಕಂಡುಬರುತ್ತೆ. ಬಟ್ ಅವರು ಒಳ್ಳೆ ಮಣ್ಣಲ್ಲೆಲ್ಲ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೆ. ನಾವು ಮಕ್ಕಳು ಮಣ್ಣಲ್ಲಿ ಆಟ ಆಡುವಾಗ, ಈಗ ನಾವೆಲ್ಲ ರೆಗ್ಯುಲರ್ಲಿ ನಮ್ಮ ಸಣ್ಣ ವಯಸ್ಸಲ್ಲಿ ಮಣ್ಣಲ್ಲಿ ಕಂಪ್ಲೀಟ್ ಹೊರಗಡೆ ನಮ್ಮ ಎಲ್ಲೆಲ್ಲೋ ಹೋಗಿ ಕಾಡೊಳಗೆಲ್ಲ ಹೋಗಿ ಆಟ ಆಡ್ತಿದ್ವಿ. ಸೊ ಆವಾಗ ಏನಾಗುತ್ತೆ, ನಮ್ಮ ಕೈಯಲ್ಲೆಲ್ಲ ಎಷ್ಟೋ ಬ್ಯಾಕ್ಟೀರಿಯಾಗಳಿರುತ್ತೆ, ಅದು ನಮ್ಮ ಹೊಟ್ಟೆ ಒಳಗೆ ಎಂಟರ್ ಆಗುತ್ತೆ. ಬಟ್ ಅದು ನಿಧಾನಕ್ಕೆ ನಮ್ಮ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಹೊರಗಡೆ ಇರುವಂಥ ಬ್ಯಾಕ್ಟೀರಿಯಾ ನಮ್ಮ ಒಳಗೆ ಎಂಟರ್ ಆದಾಗ ಎಷ್ಟು ತೊಂದರೆ ಕೊಡ್ಬೋದು, ಅದಕ್ಕಿಂತ ಎಷ್ಟೋ ಕೆಟ್ಟದ್ದು ನಾವು ಮಕ್ಕಳಿಗೆ ಕೊಡುವಂಥ ಈ ಪ್ರೊಸೆಸ್ಡ್ ಫುಡ್. ಅದಕ್ಕೆ ಈಗ ಹೊರಗಡೆ ಆಟ ಆಡುವ ಮಕ್ಕಳೇನಿದ್ದಾರೆ ಅವರ ಇಮ್ಯುನಿಟಿ ತುಂಬ ಚೆನ್ನಾಗಿದೆ, ಅವರಿಗೆ ಅಲರ್ಜಿ ಏನಿಲ್ಲ, ಮಳೆಯಲ್ಲಿ ಹೋದ್ರೂ ತೊಂದರೆ ಇಲ್ಲ. ನೀವು ನೋಡಿರ್ಬೋದು, ಈ ರೋಡ್ ವರ್ಕರ್ಸ್ ಎಲ್ಲ ಏನಿದ್ದಾರೆ ಅವ್ರ ಮಕ್ಕಳು ಹೇಗಿರ್ತಾರೆ, ಮಳೆಯಲ್ಲೇ ಆಟ ಆಡ್ತಾ ಇರ್ತಾರೆ, ಅಲ್ಲೇ ಕೂತ್ಕೊಂಡು ತಿಂತಾ ಇರ್ತಾರೆ, ಎಲ್ಲದೂ ಮಾಡ್ತಾ ಇರ್ತಾರೆ. ಬಟ್ ಆದರೂ ಅವರಿಗೆ ಕಾಯಿಲೆಗಳು ಕಡಿಮೆ. ಬಟ್ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಇದಕ್ಕೆ ಏನು ಎಕ್ಸ್ಪೋಸ್ ಆಗಲಿಕ್ಕೆ ಕೊಡಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವೆಲ್ಲ ಜಂಕ್ ಫುಡ್ಗಳು ತಂದು ಕೊಡ್ತೀವಿ ಮಕ್ಕಳಿಗೆ. ಆ್ಯಂಡ್ ಹೈ ಕ್ಯಾಲರಿ ಇರುವಂಥ ಆಹಾರಗಳು ನಾವೇನು
ಅನ್ಕೊಳ್ತೀವಿ ನಮ್ಮ ಮಕ್ಕಳು ದಪ್ಪಗಿದ್ರೆ ತುಂಬ ಚೆನ್ನಾಗಿ ಅವರು ತುಂಬ ಹೆಲ್ತಿ ಅಂತ ಅಂದ್ಕೊಂಡು ಈ ಥರ ಒಂದು ಫುಡ್ ಪ್ಯಾಟರ್ನ್ನ ಪ್ರಾಕ್ಟೀಸ್ ಮಾಡ್ತೀವಿ. ಆ್ಯಂಡ್ ಲೇಟ್ ಆನ್ ನಮ್ಮ ಮಕ್ಕಳಿಗೆಲ್ಲ ಅಲರ್ಜಿ ಸಮಸ್ಯೆ, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಗ್ಲೂಟನ್ ಇಂಟಾಲರೆನ್ಸ್ ಎಲ್ಲ ಸಮಸ್ಯೆಗಳು ಡೆವಲಪ್ ಆಗುತ್ತೆ, ಬೊಜ್ಜು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಬೆಳೆದಿರೋ ಕಂಡೀಷನ್ ಕೂಡ ವೆರಿ ಇಂಪಾರ್ಟೆಂಟ್. ಸೊ ಅದು ಕೂಡ ನಾವು ಕೇರ್ಫುಲ್ ಆಗಿ ನೋಡಬೇಕು, ಅವಾಗ ಮಾತ್ರ ಈ ಅಲರ್ಜಿಯಿಂದ ದೂರ ಇರಲಿಕ್ಕೆ ಸಾಧ್ಯ. ಇನ್ನು ಮತ್ತೊಂದು ಮುಖ್ಯ ಕಾರಣ ನಿಮಗೆಲ್ಲ ಗೊತ್ತು, ವೈಟಮಿನ್ ಡಿ. ಸೊ ಈ ವೈಟಮಿನ್ ಡಿ ಅಂತ ಹೇಳಿದ್ಕೊಳ್ಳೆ ನಮಗೆ ಮೂಳೆ ಹೆಲ್ತ್ಗೆ ಅಷ್ಟೇ ಇದು ಬೇಕು ಅಂತ ಒಂದು ಕಾನ್ಸೆಪ್ಟ್ ಡೆವಲಪ್ ಆಗಿದೆ. ಬಟ್ ಹಾಗಲ್ಲ, ನಮ್ಮ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ವೈಟಮಿನ್ ಡಿ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಯಾಕೆಂದರೆ ವೈಟಮಿನ್ ಡಿ ನಮ್ಮ ಬಾಡಿಯಲ್ಲಿ ಇದ್ದರೆ ಮಾತ್ರ ನಮ್ಮ ಇಮ್ಯೂನ್ ಸೆಲ್ಸ್ ಸರಿಯಾಗಿ ರೆಸ್ಪಾಂಡ್ ಮಾಡುತ್ತೆ. ಆ್ಯಂಡ್ ಈಗ ಎಷ್ಟೋ ನೀವು ನೋಡಿರ್ಬೋದು ಎಲ್ಲ ಈ ಟ್ಯೂಬರ್ಕ್ಲೋಸಿಸ್ ಕೇಸಸ್ ಏನಿದೆ, ನಮ್ಮ TB ಅಂತ ಏನು ಕಾಯಿಲೆ ಬರುತ್ತಲ್ಲ, ಸೊ ಅಲ್ಲಿ ಇರುವಂಥ ಸೆಂಟರ್ಸ್ ಎಲ್ಲ ಮೊದಲಿಂದ ಅದಕ್ಕೆ ಟ್ರೀಟ್ ಮಾಡುವ ಸೆಂಟರ್ಸ್ ಎಲ್ಲ ಎಲ್ಲೋ ಗುಡ್ಡದ ಮೇಲೆ ತೊಗೊಂಡೋಗಿ ಇಡ್ತಿದ್ರು. ಆ ಗುಡ್ಡದ ಮೇಲೆ ತೊಗೊಂಡೋಗಿ ಇಟ್ಟಿದ್ದು ಪೇಟೆಯಿಂದ ದೂರ ಇರಬೇಕು ಅಂತಲ್ಲ, ಅಲ್ಲಿ ಸನ್ಲೈಟ್ ಚೆನ್ನಾಗಿ ಸಿಗುತ್ತೆ. ಸನ್ಲೈಟ್ ಇದ್ದರೆ ನಮ್ಮ ವಿಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗುತ್ತೆ. ವಿಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಾದರೆ ನಮ್ಮ ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ ಅಂತ ಆ ಕನ್ಸೆಪ್ಟಲ್ಲೇ ಅಲ್ಲಿ ತೊಗೊಂಡೋಗಿ ಇಟ್ಟಿರೋದು. ಸೊ ವೈಟಮಿನ್ ಡಿ ಆಲ್ಸೋ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಎಷ್ಟೋ ಅಲರ್ಜಿ ಪ್ರಾಬ್ಲಮ್, ಎಸ್ಪೆಷಲಿ ರೆಸ್ಪಿರೇಟರಿ ಅಲರ್ಜಿ, ಬೆಳಗ್ಗೆ ಎದ್ದುಕೊಳ್ಳೆ ಸೀನು ಕೆಮ್ಮು ಎಲ್ಲ ಇರೋರಿಗೆ, ಬೆಳಗ್ಗೆ ಎದ್ದುಕೊಳ್ಳೆ ಅಂತಲ್ಲ, ಕಂಟಿನ್ಯೂಸ್ ಆಗಿ ಸೀನು ಕೆಮ್ಮು ಈ ಥರ ಅಲರ್ಜಿಕ್ ಪ್ರಾಬ್ಲಮ್ ಇರೋರ್ದು ನಾವು ವೈಟಮಿನ್ ಡಿ ಲೆವೆಲ್ ಚೆಕ್ ಮಾಡಿ ನೋಡುವಾಗ ನಮಗೇನು ಗೊತ್ತಾಗಿದೆ, ಅವರದ್ದು ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ವೈಟಮಿನ್ ಡಿ ಕೂಡ ಸಫಿಷಿಯೆಂಟ್ ಆಗಿ ನಾವು ಮೇಂಟೈನ್ ಮಾಡಬೇಕು. ವೈಟಮಿನ್ ಡಿ ಸಿಗಬೇಕು ಅಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ದು ಬಿಸಿಲಲ್ಲ, 11 ಗಂಟೆ ಮೇಲಿರೋ ಬಿಸಿಲಿಗೆ ಹೋಗಬೇಕು. ಬಟ್ ಈ ಬಿಸಿಲಲ್ಲ ಅಂತೂ ನಮಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದವರಾದರೆ ಇಮಿಡಿಯೇಟ್ಲಿ ಹೋಗಿ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ತಗೊಳ್ಳಿ. ಸೊ ನಿಮ್ಮ ವೈಟಮಿನ್ ಡಿ ಬ್ಯಾಲೆನ್ಸ್ ಆದರೆ ನಿಮ್ಮ ಈ ಅಲರ್ಜಿ ಪ್ರಾಬ್ಲಮ್ಸ್ ಏನಿದೆ ತುಂಬ ಚೆನ್ನಾಗಿ ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಸೊ ಈಗ ಅಲರ್ಜಿ ಪ್ರಾಬ್ಲಮ್ ಇದ್ದವರಾದರೆ ನೀವೇನು ಮಾಡಬೇಕು ಇಮಿಡಿಯೇಟ್ಲಿ ಅಂದರೆ ಫಸ್ಟ್ ಹೋಗಿ ಒಂದು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಮ ಈಸ್ನೋಫಿಲ್ ಕೌಂಟ್ಸ್ ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ IG ಲೆವೆಲ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ, ನಿಮ್ಮ ವೈಟಮಿನ್ ಡಿ ಚೆಕ್ ಮಾಡಿ. ಇದು 3 ಫಸ್ಟ್ ಚೆಕ್ ಮಾಡಿಕೊಂಡು ಅದೇನಾದರೂ ಜಾಸ್ತಿ ಇದೆ, ಆ ಥರದ್ದು ಏನಾದರೂ ಸಮಸ್ಯೆ ಇದ್ದರೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಇಮಿಡಿಯೇಟ್ಲಿ ನಾವು ಪ್ಲಾನ್ ಮಾಡಬೇಕಾಗುತ್ತೆ. ಈ IG ಎಲ್ಲ ಕಡಿಮೆ ಮಾಡಲಿಕ್ಕೆ ಎಷ್ಟೋ ನ್ಯಾಚುರಲ್ ರೆಮಿಡೀಸ್ ಇದೆ. ವೈಟಮಿನ್ ಡಿ ಇಂಪ್ರೂವ್ ಆಗಲಿಕ್ಕೆ ನಿಮಗೆ ನಾನು ಹೇಳಿದ್ದೇನೆ, ವೈಟಮಿನ್ ಡಿ ಸಪ್ಲಿಮೆಂಟ್ಸ್ ನೀವು ತಗೋಬೇಕಾಗುತ್ತೆ. IG ಕಂಟ್ರೋಲ್ ಮಾಡಲಿಕ್ಕೆ ನೀಮ್ ಒನ್ ಆಫ್ ದ ಬೆಸ್ಟ್. ಆ್ಯಕ್ಚುಲಿ ನಮ್ಮ ಕಹಿ ಬೇವು ಏನಿದೆಯಲ್ಲ, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಕಹಿ ಬೇವನ್ನು ನೀವು ಸ್ವಲ್ಪ ಒಂದೆರಡು ಇದನ್ನ ಎಲೆಯನ್ನು ಟೆಂಡರ್ ಲೀವ್ಸನ್ನು ಹಾಕಿ ಜ್ಯೂಸ್ ಮಾಡಿ ನೀವು ತಗೋಬೋದು. ಅದು ಟೇಸ್ಟ್ ಚೆನ್ನಾಗಿರಲ್ಲ ನನಗೆ ಗೊತ್ತು. ಆ್ಯಂಡ್ ಈವನ್ ಸ್ಕಿನ್ ರ್ಯಾಷಸ್ ಅಲ್ಲಿ ಇದ್ದರೆ ಡೈರೆಕ್ಟ್ಲಿ ಈ ನೀಮ್ ಲೀವ್ಸನ್ನು ಪೇಸ್ಟ್ ಮಾಡಿ ಅಪ್ಲೈ ಮಾಡೋದು ಕೂಡ ತುಂಬ ಒಳ್ಳೆಯದು. ಅದೇ ಥರ ತುಳಸಿ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ತುಳಸಿ ನೀವು ಕಷಾಯ ಮಾಡಿ ತಗೊಳ್ಳೋದು ಕೂಡ ರೆಸ್ಪಿರೇಟರಿ ಸಮಸ್ಯೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಅದೇ ಥರ ಅರಿಶಿನ ಒನ್ ಆಫ್ ದ ಬೆಸ್ಟ್. ಆ್ಯಕ್ಚುಲಿ ನಮ್ಮ ಈ ಅಲರ್ಜಿ ಪ್ರಾಬ್ಲಮ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಅರಿಶಿನದಲ್ಲಿರುವಂಥ ಕರ್ಕ್ಯುಮಿನ್ ಏನಿದೆ, ನಮ್ಮ ಬಾಡಿಯಲ್ಲಿ ಆಗುವಂಥ ಇನ್ಫ್ಲಮೇಷನ್ನ ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಶುಂಠಿ ತುಂಬ ಒಳ್ಳೆಯದು. ಸೊ ಈ ಥರ ನ್ಯಾಚುರಲ್ ಹರ್ಬ್ಸನ್ನು ಕೂಡ ನೀವು ಏನಾದರೂ ಕಷಾಯ ರೂಪದಲ್ಲಿ ತಗೊಂಡು ನೋಡ್ಬೋದು. ಸೊ ಅದು ಕೂಡ ನಿಮಗೆ ರೆಸ್ಪಿರೇಟರಿ ಅಲರ್ಜಿ ಪ್ರಾಬ್ಲಮ್ಸ್ ಏನಿದೆ ಅದು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾನು ಅಲ್ಟಿಮೇಟ್ಲಿ ಹೇಳೋದೇನೆಂದರೆ, ಅಲರ್ಜಿ ಪ್ರಾಬ್ಲಮ್ ಇದೆ ಅಂತ ಹೇಳಿ ನಮಗೆ ಆ ಅಲರ್ಜನ್ಸಿಂದ ಎಲ್ಲ ದೂರ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲರ್ಜಿ ಪ್ರಾಬ್ಲಮ್ ಇದ್ದರೆ ನಾವು ನಾನೀಗ ಹೇಳಿರುವಂಥ ಮೂಲ ಕಾರಣ ಏನಿದೆ, 90% ಆಫ್ ದ ಅಲರ್ಜಿ ಪ್ರಾಬ್ಲಮ್ಸ್ ಏನಿದೆ ಗಟ್ ರಿಲೇಟೆಡೇ ಇರುತ್ತೆ. ಆ ಹೊಟ್ಟೆಯಲ್ಲಿರುವಂಥ ಸಮಸ್ಯೆಯನ್ನು ನಾವು ಸರಿ ಮಾಡಬೇಕು. ನಾವು ಸಿಬೋ ನೀವೆಲ್ಲ ಕೇಳ್ತೀರಾ, ಸಿಫೋ ಈ ಥರ ಕಂಡೀಷನ್ಸ್ ನೀವು ಎಲ್ಲರೂ ಕೇಳ್ತೀರಾ. ಸಿಬೋ ಅಂದರೆ ಏನು, ಸ್ಮಾಲ್ ಇಂಟೆಸ್ಟೈನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್. ಸಿಫೋ ಅಂದರೆ ಸ್ಮಾಲ್ ಇಂಟೆಸ್ಟೈನಲ್ ಫಂಗಲ್ ಓವರ್ ಗ್ರೋತ್. ಸೊ ಇದಕ್ಕೆಲ್ಲ ಮೇನ್ ಕಾರಣ ಅಂದರೆ ನಮ್ಮ ತಪ್ಪು ಆಹಾರ ಕ್ರಮ, ಅದನ್ನು ನಾವು ಸರಿ ಮಾಡಬೇಕು. ಆ್ಯಂಡ್ ಸ್ಕಿನ್ ರ್ಯಾಷಸ್ ಇರೋರೆಲ್ಲ ಜಾಸ್ತಿ ಕಂಡುಬರುವಂಥ ಒಂದು ಸಮಸ್ಯೆ ಏನಂದರೆ ಹೈಪರ್ ಅಸಿಡಿಟಿ. ಯಾರಿಗೆ ಪಿತ್ತ ಜಾಸ್ತಿ ಇದೆಯೋ, ತುಂಬ ಅಸಿಡಿಟಿ ಪ್ರಾಬ್ಲಮ್ ಇದೆಯೋ, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆಯೋ, ಅವರಿಗೂ ಕೂಡ ಈ ಅಲರ್ಜಿ ಪ್ರಾಬ್ಲಮ್ ಜಾಸ್ತಿ ಕಂಡುಬರುತ್ತೆ. ಸೊ ನೀವೆಲ್ಲ ನಿಮ್ಮ ಆಹಾರ ಕ್ರಮವನ್ನು ಫಸ್ಟ್ ಸೆಟ್ ಮಾಡಿ, ನೀವು ಒಳ್ಳೆ ಒಂದು ಡೈಟಿಷಿಯನ್ಗೆ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಒಂದು ಪ್ರೋಬಯೋಟಿಕ್ ಆಹಾರವನ್ನು ತಗೊಳ್ಳಿ. ಒಳ್ಳೆ ಪ್ರೀಬಯೋಟಿಕ್ ಅಂದರೆ ಒಳ್ಳೆ ಸೊಲ್ಯುಬಲ್ ಫೈಬರ್ ಇರುವಂಥ ಆಹಾರ, ಪ್ರೋಬಯೋಟಿಕ್ ಅಂದರೆ ಒಳ್ಳೆ ಬ್ಯಾಕ್ಟೀರಿಯಾಗಳಿರುವಂಥ ಆಹಾರ. ಇದನ್ನು ಸೇವಿಸಿ ಆದಷ್ಟು ಜಂಕ್ ಫುಡ್ಗಳ ಉಪಯೋಗವನ್ನು ಕಡಿಮೆ ಮಾಡಿ, ಹೈ ಶುಗರ್ ಇರುವಂಥ ಆಹಾರಗಳನ್ನು ಸೇವಿಸಬೇಡಿ. ಆ್ಯಂಡ್ ಶುಗರಿಗೆ ಬೈ ಹೇಳಿ ನಿಮ್ಮ ಅಲರ್ಜಿ ಪ್ರಾಬ್ಲಮ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.